ಮಳೆಗಾಲ ಸ್ಟಾರ್ಟ್ ಆಯ್ತು. ಈ ಮಳೆಗಾಲ ಅಂತ ಹೇಳುವಾಗ್ಲೇ ನಾವೆಲ್ಲರೂ ಬೀಚ್ ಅನ್ನೆಲ್ಲ ಬಿಟ್ಟು ನೇಚರ್ ಕಡೆ ಹೋಗುವಂತದ್ದು. ಸೊ ನೇಚರ್ ಅಂತ ಹೇಳುವಾಗ್ಲೇ ನಮ್ಗೆ ಕರ್ನಾಟಕದಲ್ಲಿ ನೆನಪಾಗೋದು ಕುದುರೆಮುಖ, ಹಾಗೇನೆ ನೇತ್ರಾವತಿ, ಕುರಿಂಜಲ್ ಮತ್ತು ಅಜ್ಞಾತ ಜಲಪಾತಗಳು. ಈ ಜಲಪಾತಗಳಂತ ಹೇಳುವಾಗ್ಲೇ ನಮ್ಗೆ ಕರ್ನಾಟಕದಲ್ಲಿ ನಾವು ಕೆಲವೊಂದು ಜಾಗಗಳಿಗೆ ಹೋಗ್ತೇವೆ. ಅದರಲ್ಲಿ ಒಂದು ಈ ಕುದುರೆಮುಖ. ಈ ಸಂಸ್ಥೆಯಲ್ಲಿರುವಂತಹ ಕುದುರೆಮುಖಕ್ಕೆ ನೀವೇನಾದ್ರೂ ಬರುತ್ತೆ ಅಂತ ಆದ್ರೆ ಇಲ್ಲಿ ಒಳ್ಳೆ ರೆಸಾರ್ಟ್ ಅಥವಾ ಹೋಮ್ ಸ್ಟೇಗಳು ಬೇಕಾಗ್ತದೆ. ಸೊ ನಾವಿವತ್ತು ಒಂದು ಒಳ್ಳೆಯ ರೆಸಾರ್ಟ್ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೀವು ನೋಡ್ಬೋದು ಮಳೆ ಯಾವ ತರ ಇದೆ ಅಂತ. ಅಷ್ಟೊಂದು ಜೋರ್ ಉಂಟು ಇಲ್ಲಿ ಮಳೆ. ಬಟ್ ಮಳೆಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದು ಇನ್ನು ಸ್ವಲ್ಪ ಜಾಸ್ತಿ ಖುಷಿ ಅಲ್ವಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿನ ರೆಸಾರ್ಟ್ ಯಾವ ತರ ಇದೆ, ಇಲ್ಲಿ ಯಾವ್ದೆಲ್ಲ ರೂಮ್ ಇದೆ, ಮತ್ತೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿರುವಂತಹ ಮೊದಲನೇ ರೂಮ್. ಇಲ್ಲಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಬಂದ್ರೆ ಒಟ್ಟಿಗೆ ಸ್ಟೇ ಆಗಬಹುದು. ಇಲ್ಲಿ 8 ಬೆಡ್ ಅವೈಲಬಿಲಿಟಿ ಇದೆ. ಹಾಗೇನೆ ಇಲ್ಲಿ ನಿಮ್ಗೆ ಎರಡೆರಡು ವಾಶ್ರೂಮ್ ಇದೆ. ಸೊ ನೋಡಿ, ಇಲ್ಲಿ ಒಂದು ವಾಶ್ರೂಮ್ ಇದೆ, ಹಾಗೇನೆ ಇಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಕೆಲವರಿಗೆ ಇರ್ತದೆ ನಾವು ಬೇರೆ ಬೇರೆ ಆಗಿ ಸಪರೇಟ್ ಆಗಿ ಇರುವುದು ಇಷ್ಟ ಇಲ್ಲ ಅಂತ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ 2 ಮೆಂಬರ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಇರ್ಬೇಕಂತ ಆದ್ರೆ ಇದೊಂದು ಬೆಸ್ಟ್ ರೂಮ್ ಅಂತ ಹೇಳ್ತೇನೆ. ಇದೇ ತರ ಆ ಕಡೆ ಒಂದಿದೆ. ಸೊ ಇಲ್ಲಿ 8 ಜನ, ಅಲ್ಲಿ 8 ಜನ ಆಕ್ಯುಪೈ ಆಗ್ಬಹುದು. ಆದ್ರೆ ಅಲ್ಲಿಂದ ವ್ಯೂ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ. ಸೊ ನೀವು ಬೆಳಿಗ್ಗೆ ಎದ್ದಾಗ ಇಲ್ಲಿಂದ ವ್ಯೂ ಯಾವ ತರ ಇರ್ಬೋದು, ಇಲ್ಲಿಂದ ನೀವು ಒಂದು ಕೈಯಲ್ಲಿ ಒಂದು ಕಾಫಿ ಕಪ್ ಇಟ್ಕೊಂಡು ಈ ನೇಚರ್ ಅನ್ನು ಯಾವ ತರ ಎಂಜಾಯ್ ಮಾಡ್ಬೋದು ಅಂತ ನೀವೇ ಎಣಿಸಿ. ನೀವೇನಾದ್ರೂ ಟೆಂಟ್ ಅಲ್ಲಿ ಸ್ಟೇ ಆಗ್ತೀರಾ ಅಂತ ಆದ್ರೆ ಟೆಂಟ್ ವ್ಯವಸ್ಥೆ ಕೂಡ ಇದೆ. ಸೊ ನೋಡಿ, ಟೆಂಟ್ ಅಲ್ಲಿ ಇಬ್ರು ಸ್ಟೇ ಆಗ್ಬೋದು. ಇಷ್ಟು ಸ್ಪೇಷಿಯಸ್ ಇದೆ ಅಂತ ನೋಡ್ಬೋದು. ಸಣ್ಣ ಫ್ಯಾಮಿಲಿ ಅಥವಾ ನೀವು 4-5 ಮೆಂಬರ್ಸ್ ಫ್ಯಾಮಿಲಿ ಆಗಿ ಬರೋದಂತ ಆದ್ರೆ ನಿಮ್ಗೆ ದೊಡ್ಡ ರೂಮ್ ಬೇಡ ಅಂತ ಆದ್ರೆ ಸಣ್ಣ ರೂಮ್ ಕೂಡ ಇದೆ. ಅದು ರೂಮ್ ಯಾವ ತರ ಇದೆ ಅಂತ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ 3 ಬೆಡ್ ಅವೈಲೇಬಲ್ ಇದೆ. ಸೊ ನೀವೇನಾದ್ರೂ 4-5 ಜನ ಆಗಿದ್ರೆ ನೀವು ಇಲ್ಲಿ ಅಕೊಂಪನಿ ಆಗ್ಬೋದು. ಹಾಗೆ ಇಲ್ಲಿ ವಾಶ್ರೂಮ್ ಕೂಡ ಅವೈಲೇಬಲ್ ಉಂಟು. ಸೊ ನೋಡಿದ್ರೆ ಇಲ್ಲಿಯ ಹೋಮ್ ಸ್ಟೇ ಬಗ್ಗೆ ನಾನು ನಮ್ಗೆ ಆಗ್ಲೇ ಹೇಳಿದೆ. ನೀವೇನಾದ್ರೂ ಗ್ರೂಪ್ ಆಗಿ ಬರೋದು ಅಂತ ಆದ್ರೆ ಎಲ್ಲಿ ಸ್ಟೇ ಆಗ್ಬೋದು. ನೀವೇನಾದ್ರೂ ಸಿಂಗಲ್ ಬ್ಯಾಕ್ ಪ್ಯಾಕರ್ ಆದ್ರೆ ನೀವು ಟೆಂಟ್ ಅಲ್ಲಿ ಸ್ಟೇ ಆಗ್ಬೋದು. ಹಾಗೆ ನೀವು ಸಣ್ಣ ಫ್ಯಾಮಿಲಿ 4-5 ಮೆಂಬರ್ಸ್ ಇರೋದಂತಾದ್ರೆ ಇಲ್ಲಿ ಸ್ಟೇ ಆಗ್ಬೋದು. ನೀವು ನೋಡಿದ್ರಿ ಈ ಹೋಮ್ ಸ್ಟೇ ಯಾವ ತರ ಇದೆ ಅಂತ. ಒಂದು ಒಳ್ಳೆಯ ಹೋಮ್ ಸ್ಟೇ ವಿತ್ ರಿವರ್ ಅಂಡ್ ಮೌಂಟೇನ್. ಸೊ ನೀವೇನಾದ್ರೂ ಈ ಹೋಮ್ ಸ್ಟೇ ಕಡೆ ಬರ್ತೀರಾ ಅಥವಾ ಈ ಕಳಸ ಸಂಸ್ಥೆ ಕಡೆ ಬರ್ತೀರಾ ಅಂತ ಆದ್ರೆ ಒಂದು ಒಳ್ಳೆಯ ಹೋಮ್ ಸ್ಟೇ ಅಂತಾನೆ ಹೇಳ್ಬೋದು. ಹೋಮ್ ಸ್ಟೇ ಬಗ್ಗೆ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೇನೆ. ನೀವೇನಾದ್ರೂ ಬರ್ತೀರಾ ಅಂತ ಆದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ ಬೈ.